ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಜೇಡ್ರ ಬಳೆ, ಟಿ ವಿ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ನಾನು ಪೇಪರ್ ಓದೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಅಲ್ಲ, ಪೂರ್ತಿಯಾಗಿ ಪೇಪರ್ ಓದೋಣ ಅಂತ ಬಂದಿದ್ದೀನಿ. ಈ ಪೇಪರ್ ನಿಶಾಳಿಗೆ ಸಿಗುತ್ತೆ. ಹಾಗೆ ನಾನು ಕೂಡ ಸ್ಕೂಲ್ ಡೇಸಲ್ಲಿರುವಾಗ ನನಗೂ ಕೂಡ ಪೇಪರ್ ಸಿಗ್ತಾ ಇತ್ತು. ನನಗನ್ಸಿತು, ಸೊ ನೋಡೋಣ ಪೇಪರಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಇವಾಗ ಪೇಪರನ್ನು ಓದ್ತಾ ಇದ್ದೀನಿ. ತುಂಬಾ ಇನ್ಫಾರ್ಮೇಷನ್ ಇದೆ ಅಂತಂದರೆ ಮಕ್ಕಳಿಗೆ ಅನ್ವಯವಾಗಿ ಇದರಲ್ಲಿ ಕೊಟ್ಟಿದ್ದಾರೆ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು. ಸೊ ನಮಗೂ ಕೂಡ ಸ್ವಲ್ಪ ಏನು ಜನರಲ್ ನಾಲೆಡ್ಜ್ ಸಿಕ್ಕಿದಾಗೆ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಪೇಪರ್ ಓದ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಖುಷಿ ಆಯಿತು. ತುಂಬ ಮಕ್ಕಳು ಇದರಲ್ಲಿ ತುಂಬ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ. ಹಾಗೆ ಪೇಪರ್ ಓದ್ತಾ ನಾನು ಶಂಖಪುಷ್ಪ ಏನಿದೆ ನೋಡಿ, ಅದನ್ನ ಬಾಯ್ಲ್ ಮಾಡಿಬಿಟ್ಟು ಅದರ ಜ್ಯೂಸ್ ಕುಡಿತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಕಾಮಕಸ್ತೂರಿ ಹಾಕಿದ್ದೀನಿ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಏನು ತಿಂತ ಉಂಟು ಅಂತ ನೋಡಿ ರಾಮ್ ಬುಟ್ಟ. ಇದು ನಾವಿವಾಗ ಬರುವಾಗ ತಗೊಂಡು ಬಂದ್ವಿ. ಸೊ ಇವಳಿಗೆ ತುಂಬ ಇಷ್ಟ ಆಯಿತು ನೋಡಿ, ಸಕುರನಿಗೆ. ಮತ್ತೆ ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ. ಇವಳು ಇಲ್ಲಿ ಕೂತ್ಕೊಂಡಿದ್ದಾಳೆ, ಅವ ಅಲ್ಲಿದ್ದಾನೆ. ಇವಳ ನೋಡಿ ಡಬ್ಬ, ಅವಳ ತಿಂದಿದ್ದು ಡಬ್ಬ ಎಂಟಿ ಮಾಡಿ ಬಂದರು ಇವಾಗ. ಅಂತ ಇದೆ. ಸೊ ಐ ಡೋಂಟ್ ನೋ ಈ ವ್ಲಾಗ್ ಹೇಗಾಗಿದೆ ಅಂತ ಗೊತ್ತಿಲ್ಲ ನನಗೆ. ಅವಳು ನನ್ನ ಚಪ್ಪಲ್ ಹಾಕಿದ್ದಾಳೆ ಅಂತ ತೋರಿಸ್ತಾರೆ. ಯಾರು ಮಾಡ್ತಾ ಇರೋದು ಇವತ್ತು ಪೂರಿ ಗ್ರೀನ್ ಕಲರಲ್ಲಿ ನಿಶಾ ಮಾಡೋದು. ಶೇಪ್ ಎಲ್ಲ ಏನೂ ಇಲ್ಲ, ಬಟ್ ಎನಿವೇಸ್ ಇಷ್ಟೊಂದು ಟ್ರೈ ಮಾಡಿದಾಳೆಲ್ಲ, ಅದು ತುಂಬ ಇಂಪಾರ್ಟೆಂಟ್. ನೋಡಿ ಅದೇ ನೋಡು ನಿಶಾ ನೋಡಿ ಮಾಡ್ತಾ ಇದ್ದಾಳೆ. ಫ್ಲವರ್ ಶೇಫಲ್ಲಿ ಅಂತ ಅವಳು ಇವಾಗ ಮಾಡೋದು. ಸೊ ಇದು ಮಾಡಿ, ಇದು ಬಾಜಿ ಕೂಡ ನಿಶಾಳೆ ಮಾಡಿದ್ವಿ ಇವತ್ತು. ಓಕೆ, ಮಳೆ ಬರ್ತಾ ಉಂಟು, ಜೋರು ಮಳೆ ಬರ್ತಾ ಉಂಟು. ನಿನ್ನೆ ಅಷ್ಟೊಂದು ಮಳೆ ಇರಲಿಲ್ಲ, ಇವತ್ತು ಮಳೆ ಬರ್ತಾ ಇದೆ. ಮಳೆ ಬರಬೇಕು, ಮತ್ತು ಮಳೆ ಬರದೆ ಮತ್ತೇನು ಬರೋದಲ್ವಾ. ಸೊ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಒಂದು ಬೆಕ್ಕು ಏನಿದೆ ನೋಡಿ, ನಮ್ಮದು ಸಣ್ಣ ಬಿಟ್ಟೆ ಅಂತ ನಾನು ಕರಿತೇನೆ, ಅವಳು ಇಲ್ಲ. ಅವಳು ನಿನ್ನೆ ರಾತ್ರಿ ಹೋದವಳು ಬರಲೇ ಇಲ್ಲ. ನಿಶಾ ಪೂರ್ತಿಯಾಗಿ ಬೆಳಿಗ್ಗೆ ಎದ್ದು ಪೂರ್ತಿ ಹುಡುಕಿದ್ಲು, ಎಲ್ಲಿ ಕೂಡ ಸಿಕ್ಕಿಲ್ಲ. ಅವಳು ಎಲ್ಲಿ ಸ್ಟಕ್ ಆಗಿದ್ದಾಳೆ ಅಂತಲೇ ಗೊತ್ತಿಲ್ಲ. ಮಿಕ್ಕಿರೋರಿದ್ದಾರೆ 3, ಅವಳೊಬ್ಬಳು ಇಲ್ಲ. ನನಗೆ ಅನಿಸುತ್ತೆ ಇವಳು ತಾಯಿ ಎಲ್ಲ ಕರ್ಕೊಂಡು ಹೋಗಿರಬೇಕು. ತಾಯಿ ಬಂದಿದ್ದಾಳೆ ರಿಟರ್ನ್, ಮಗಳು ಬಂದಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಎಲ್ಲ ಕಡೆ ಹುಡುಕಿ ಆಯಿತು, ಮೇಲೆ ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡುಕಿ ಆಯಿತು. ಇವಾಗ ಒಂದು ಸ್ವಲ್ಪ ಮಳೆ ಕಡಿಮೆ ಆದಾಗ ನಿಶಾಳನ್ನು ಕಳಿಸ್ಬೇಕು ಎಲ್ಲಾದರೂ ಆ ಕಡೆ ಹೋಗಿ ನೋಡ್ಬಾ ಅಂತ. ಮೇ ಬಿ ಇಲ್ಲಿ ಬಿಲ್ಡಿಂಗ್ ಏನಿದೆ ನೋಡಿ, ಇಲ್ಲಿದೆ ಅಲ್ವಾ ಬಿಲ್ಡಿಂಗ್. ಸೊ ಇಲ್ಲಿ ಕೂಡ ಇರಬಹುದು ಅಂತ ಅನಿಸುತ್ತೆ. ಸೊ ನೋಡೋಣ ಏನಾಗುತ್ತೆ. I look like a green. I look like a green, not green. ಓಕೆ ನೋಡಿ, ಫೇಸ್ ಮಾಸ್ಕ್ ನಾನು ತೆಗೆದೆ. ಇವಾಗ ನನಗೆ ಹೋಗೋದಿದೆ. 1 ಆಗ್ತಾಯಿದೆ. ನಾವು ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದೆ ತುಂಬ ಲೇಟಾಗಿ. ನಾನು ಬೆಳಿಗ್ಗೆ ಬೇಗ ಎದ್ದಿದ್ದೀನಿ, ಇಲ್ಲ ಅಂತ ಹೇಳಿಯಲ್ಲ. ಬೇಗ ಎದ್ದು ವಾಪಸ್ ಹೋಗಿ ಮಲಗಿದ್ದು. ಏನಕ್ಕೆ ಅಂತಂದರೆ ಬ್ರೇಕ್ಫಾಸ್ಟ್ ಬೇಗ ಮಾಡಿದರೆ ಮತ್ತು ತಣ್ಣಗಾಗುತ್ತೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಇನ್ನೂ ಹೇಳುವಾಗ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ವಾಪಸ್ ಹೋಗಿ ಮಲಗಿದೆ.
ಅದಾದ ನಂತರ ಬ್ರೇಕ್ಫಾಸ್ಟ್ ಮಾಡಿದ್ದು ಸ್ವಲ್ಪ ನಿಧಾನವಾಗಿ. ಇವಾಗ ಅನ್ನ ಇಡಬೇಕಷ್ಟೆ. ನನ್ನ ಹಸ್ಬೆಂಡ್ ಕಿಚನಲ್ಲಿ ಇಡ್ತಾಯಿದ್ದಾರೆ. ಹಾಗೆ ಇವತ್ತು ಕರಿ ಕೂಡ ಅವರೇ ಮಾಡ್ತಾಯಿದ್ದಾರೆ. ನಾನಿವಾಗ ಹೋಗಿ ಒಗ್ದು ಬರಬೇಕು ಅಂತ ಇದ್ದೀನಿ. ಹಾಗೆ ಮಿಕ್ಕಿದ ಸ್ವಲ್ಪ ಕೆಲಸ ಇದೆಯಲ್ಲ ಅದು ಮಾಡಬೇಕು. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಯೂಶ್ವಲಿ ನಾನು ಸಾಟರ್ಡೆ ಮತ್ತು ಸಂಡೇ ಕ್ಲೀನಿಂಗ್ ಇಟ್ಕೊಳ್ತೀನಿ. ಸಾಟರ್ಡೆ ನಾನು ಏನು ಜೇಡ್ರ ಬಲೆ ಎಲ್ಲ ಏನಿದೆ ನೋಡಿ ಅದೆಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ತೆಗಿತೀನಿ. ಸಂಡೇ ನಾನು ಡೀಪ್ ಕ್ಲೀನ್ ಮಾಡ್ತೀನಿ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್. ಸೊ ಅದು ಇವಾಗ ಮಾಡಬೇಕು. ಇವಾಗ ಮಾಡೋದಿಲ್ಲ, ಅದೊಂದು 4-4:15 ನಂತರ ಮಾಡೋದು. ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಹೋಗ್ತೀನಿ. ಅದಾದ ನಂತರ ಅಲ್ಲೇ ಸ್ನಾನ ಮಾಡಿ ಎಲ್ಲ ಬರೋದು. ಹಾಗೆ ಸೊ ನೋಡೋಣ. ಇವತ್ತು ಮಳೆ ಬರ್ತಾ ಇದೆ. ನನಗೆ ವೆದರ್ ತುಂಬ ಇಷ್ಟ. ಮಳೆ ಬರ್ತಾ ಇರುತ್ತಲ್ವ ಅಂತಂದರೆ ತುಂಬ ಜೋರಾಗಿ ಅಲ್ಲ, ನಿಧಾನವಾಗಿ ಸ್ವಲ್ಪ ಬರ್ತಾ ಇರುತ್ತಲ್ವ. ಸೊ ಹಾಗೆ ನೋಡಿ, ಇವಳು ಕೂಡ ಮುಖಕ್ಕೆ ಹಾಕಿದ್ಲು. ಇವಾಗ ಚೆನ್ನಾಗಿ ಹಾಕಿದ್ದೇನೆ, ಚೆನ್ನಾಗಿ ಕಾಣ್ತಾ ಇದ್ದಾಳಂತೆ. ಸೊ ಇನ್ನು ನಿಮ್ಮ ಸಣ್ಣ ಮಕ್ಕಳಿಗೆ ಹಾಕಬೇಡಿ. ಅದು ಅಂತಂದರೆ ಸಣ್ಣ ಮಕ್ಕಳಿಗೆ ಹಾಕೋದಕ್ಕೆ ಹೋಗಬೇಡಿ. ಇವಳೇನು 11 years 12 years ಆಗುತ್ತೆ ಅಲ್ವಾ. ಅದು ಬೇರೆ ಏನಿಲ್ಲ, ಬರೀ ಅವಳು ಮೊಸರಿಗೆ ಹುಡಿ ಏನಿದೆ ನೋಡಿ, ಇವಾಗ ತುಂಬ ಥರದ ಪೌಡ್ರೆಲ್ಲ ಸಿಗುತ್ತೆ ಅಲ್ವಾ, ಸೊ ಅದನ್ನು ಹಾಕಿದ್ದು. ನೋಡಿ, ಕರಿಬೇವು ಗಿಡ ಇವರು ಸ್ವಲ್ಪ ಕಟ್ ಮಾಡಿದ್ರಂತೆ, ಅದು ತುಂಬ ಬೆಳೆದಿತ್ತು. ಹಾಗೆ ಇದರಲ್ಲಿ ಬಾಳೆಹಣ್ಣಿನ ಗೊನೆ ಇಟ್ಟೆ. ಇಲ್ಲಿ ನೋಡಿ, ನೀರಿಗೆ ಬಾಲ್ದಿ ಇಟ್ಟಿದೆ ಅಲ್ವಾ, ಫುಲ್ಲಾಗಿದೆ ಅದು, ಅದರಿಂದಲೇ ತೊಳಿತಾ ಇದ್ದಾರೆ ಈಗ. ಸೊ ನೋಡಿ, ಇವತ್ತು ನಾವು ನೀರುಳ್ಳಿ ಬಜೆ ತಿಂತಾ ಇದ್ದೀವಿ. ತುಂಬ ಕರ್ಜಿತ್ತು ನೋಡಿ, ನಿಮಗೆ ಶಬ್ದ ಕೇಳ್ಬೋದು ಅವ್ರು ತಿನ್ನೋದು ನೋಡಿ. ನಿಶಾ ಇಲ್ಲಿ ಆಗ್ತಾ ಇದ್ದಾಳೆ, ನನಗೆ ಕೇಳ್ತಾ ಇದ್ದಾಳೆ ಎಷ್ಟು ಹಾಕಬೇಕು ಅಂತ. ನಿಂಗೆ ಎಷ್ಟು ಬೇಕು ಅಷ್ಟು.